ನಮಸ್ಕಾರ ಎಲ್ಲರಿಗೂ. ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನೆಲ್. ಇನ್ನು ಒಂದು ಕಡೆ ಟೀಮ್ ಇಂಡಿಯಾ ನಿನ್ನೆ ಇಂಗ್ಲೆಂಡ್ ವಿರುದ್ಧ ಮೊದಲ ಟೆಸ್ಟ್ ಪಂದ್ಯ ಸೋತಿದ್ದು ಬೇಜಾರಾದರೆ, ಇನ್ನೊಂದು ಕಡೆ ಈ ಒಂದು ಟೆಸ್ಟ್ ಪಂದ್ಯದ ಮಧ್ಯೆ ಟೀಮ್ ಇಂಡಿಯಾದ ಸ್ಟಾರ್ ಆಟಗಾರ ಹೃದಯಾಘಾತದಿಂದ ನಿಧನ ಹೊಂದಿದ್ದಾರೆ. ಆದರೆ ಆ ಆಟಗಾರ ಯಾರು, ಬಟ್ ಏನ್ ಆಯ್ತಂತ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸಿಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ. ಇನ್ನು ಆ ಒಂದು ಸ್ಟಾರ್ ಕ್ರಿಕೆಟ್ ಆಟಗಾರ ಯಾರಪ್ಪ ಅಂದ್ರೆ ದಿಲೀಪ್ ದೋಸಿ. ಬಟ್ ಇವರೇನಪ್ಪ ಅಂದ್ರೆ ಟೀಮ್ ಇಂಡಿಯಾಗೆ ಪಾದಾರ್ಪಣೆ ಮಾಡಿದ್ದು ಅದು ನಮ್ಮ ಎಂ ಚಿದಂಬರಂ ಕ್ರೀಡಾಂಗಣದಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಟೆಸ್ಟ್ಗೆ ಪಾದಾರ್ಪಣೆ ಮಾಡಿದರು. ಸೆಪ್ಟೆಂಬರ್ 11, 1979ರಲ್ಲಿ ಇವರು ಚೊಚ್ಚಲ ಟೆಸ್ಟ್ ಪಂದ್ಯ ಆಡಿದರು. ಮೊದಲ ಪಂದ್ಯದಲ್ಲಿ ಇವರು 5 ವಿಕೆಟ್ ಪಡೆದು ಒಂಥರ ಸಾಧನೆ ಮಾಡಿದರು. ಎರಡು ಇನ್ನಿಂಗ್ಸ್ ನಲ್ಲಿ ಇವರು ಒಟ್ಟಾರೆಯಾಗಿ 8 ವಿಕೆಟ್ ಚೊಚ್ಚಲ ಟೆಸ್ಟ್ ಪಂದ್ಯದಲ್ಲಿ ಪಡ್ಕೊಂಡ್ರು. ಸೆಪ್ಟೆಂಬರ್ 14, 1983ರಂದು ಅದು ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಪಾಕಿಸ್ತಾನ ವಿರುದ್ಧ ತಮ್ಮ ಕೊನೆಯ ಟೆಸ್ಟ್ ಪಂದ್ಯ ಆಡಿದ್ರು. ಇವರು ಸ್ಟಾರ್ಟಿಂಗ್ ಟೆಸ್ಟ್ ಆಡಿದ್ದು ಕೂಡ ಎಂ ಚಿದಂಬರಂ, ಆದರೆ ಇವರು ಕೊನೆಯ ಟೆಸ್ಟ್ ಪಂದ್ಯ ಆಡಿದ್ದು ಕೂಡ ಅದೇ ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಇವರು ಆಡಿದ್ರು. ಇದು ಏನಪ್ಪ ದೋಸಿ 33 ಟೆಸ್ಟ್ ಪಂದ್ಯಗಳಲ್ಲಿ 55 ಇನ್ನಿಂಗ್ಸ್ ನಲ್ಲಿ 114 ವಿಕೆಟ್ ಇವರು ಪಡ್ಕೊಂಡ್ರು. ಅಂದರೆ 6 ಬಾರಿ 5 ವಿಕೆಟ್ ಹಾಲ್ ಪಡೆದ ಸಾಧನೆ ಕೂಡ ಇವರು ಮಾಡಿದ್ದಾರೆ. ಏಕದಿನ ಕ್ರಿಕೆಟ್ ನೋಡ್ತಾ ಹೋದ್ರೆ ದೋಸಿ ಅವರು ಕೇವಲ 3 ವರ್ಷ ಮಾತ್ರ ಏಕದಿನ ಕ್ರಿಕೆಟ್ ಆಡಿದ್ದು. ಡಿಸೆಂಬರ್ 6, 1980ರಂದು ಇವರು ಮೆಲ್ಬೋರ್ನ್ ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಟೀಮ್ ಇಂಡಿಯಾಗೆ ಪಾದಾರ್ಪಣೆ ಮಾಡಿದರೆ, ಡಿಸೆಂಬರ್ 17, 1987ರಂದು ಪಾಕಿಸ್ತಾನ ವಿರುದ್ಧ ತಮ್ಮ ಕೊನೆಯ ಏಕದಿನ ಪಂದ್ಯವನ್ನ ಆಡಿದ್ರು. ದೋಸಿ 15 ಪಂದ್ಯಗಳಲ್ಲಿ 22 ವಿಕೆಟ್ ಪಡೆದು ಪ್ರಥಮ ದರ್ಜೆ ಕ್ರಿಕೆಟ್ನಲ್ಲಿ ಸೌರಾಷ್ಟ್ರ, ಬಂಗಾಳ ಮತ್ತು ನಾಟಿಂಗ್ಹ್ಯಾಮ್ ಶೈರ್ ತಂಡವನ್ನು ಕೂಡ ಪ್ರತಿನಿಧಿಸಿದರು. ಅಂದರೆ ಅವರು ಇಂಗ್ಲೆಂಡ್ ವರ್ಸಸ್ ಇಂಡಿಯಾ ಟೆಸ್ಟ್ ಪಂದ್ಯ ನಡೆಯುತ್ತಿರುವಾಗಲೇ ಇದೀಗ ನಿಧನ ಹೊಂದಿದ್ದಾರೆ. ಅಂದರೆ ಜೂನ್ 23ಕ್ಕೆ ಇವರು ಹೃದಯಾಘಾತದಿಂದ ನಿಧನ ಹೊಂದಿದರು.